ಎಲ್ಲರಿಗೂ ನಮಸ್ಕಾರ. ಚೆನ್ನಾಗಿದ್ದೀರಾ? ಬಹಳ ಖುಷಿ ಆಯಿತು. ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಬೆಂಗಳೂರಿಗೂ ಬಂದು ಕರ್ಕೊಂಡ್ಬಂದಂಥ ಮುರಳಿಗೌಡರಿಗೆ ಮತ್ತು ನಮ್ಮ SP ದೇವರಾಜ್ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಭಾಳ ಖುಷಿ ಆಯ್ತು ಇವತ್ತು ಬಂದು ಜಾತ್ರೆಯಲ್ಲಿ ನಿಮ್ಮ ಜೊತೆ ಒಂದಿಷ್ಟು ಟೈಮ್ ಕಳೆ ಅವಕಾಶ ಸಿಕ್ಕಿದ್ದು. ಯಾವಾಗಲೂ ಎಲ್ಲರೂ ನಮ್ಮದೇ ಒಂದು ಎಲ್ಲರ ಜೀವನದಲ್ಲೂ ಕಾನ್ಫ್ಲಿಕ್ಟ್ಸ್ಗಳಿರುತ್ತೆ, ಕಷ್ಟಗಳಿರುತ್ತೆ, ಹೊಡೆದಾಟಗಳಿರುತ್ತೆ, ಪ್ರತಿನಿತ್ಯ ಬದುಕು ಎದುರಿಸ್ತಾ ಇರುತ್ತೆ. ಇದ್ರ ಮಧ್ಯೆ ಭಾಳ ಖುಷಿಯಾಗಿ ಎಲ್ಲರೂ ಸೇರಿ ಸಂಭ್ರಮಾಚರಣೆ ಮಾಡೋದು ಭಾಳ ಇಂಪಾರ್ಟೆಂಟು. ಸೊ ಇವತ್ತಿಷ್ಟು ಅದ್ಭುತವಾಗಿ ಎಲ್ಲ ಸೇರಿ ಇಲ್ಲಿ ಜಾತ್ರೆ ಮಾಡ್ತಿರೋದು ಬಹಳ ಅಂದರೆ ಬಹಳ ಖುಷಿ. ಆ್ಯಂಡ್ ನಮಗೂ ಈ ಥರದ ಕಾರ್ಯಕ್ರಮಗಳಿಗೆ ಬಂದಾಗ ಒಂದು ಎನರ್ಜಿ ಲೈಫಲ್ಲಿ, ಅಯ್ಯೋ ಏನಪ್ಪ ಏನು ಮಾಡ್ತಾ ಇದ್ದೀವಿ ಅಥವಾ ಬರೀ ಕೆಲಸನೇ ಆಯ್ತಲ್ಲ ಏನು ಮಾಡೋದು ಅಂತ ಅನ್ಬೇಕಾದ್ರೆ ಹಿಂಗೆ ಬಂದು ಅಭಿಮಾನಿಗಳ ಮಧ್ಯೆ ಇದ್ದು ನಿಮ್ಮ ಕೂಗಾಟ ಚಪ್ಪಾಳೆ ಕೇಳಿ ಹೋದಾಗ ಹೊಸದೊಂದು ಎನರ್ಜಿ ಸಿಗುತ್ತೆ. ಏನು ಅಂಕಲ್ ಹೊಡಿತೀನಿ ಸುಮ್ಮೀಗ ಬಲ್ ಸಿಗಲ್ಲ ನೋಡ್ಬೇಕು. ನೋಡಿದ್ದಾವೆ, ಹೊಡೆದಿದ್ದಾವೆ, ಬೆಂಕಿ ಹಚ್ಚಿದ್ದಾವೆ, ಅದ್ರ ಜೋಳ ಬೇಯಿಸ್ಕೊಂಡು ತಿಂದಿದ್ದು ಅಂಕಲ್ ಹೊಡಿತೀನಿ ಸುಮ್ಮಿ. ಯಾವ ನಿಯತ್ತಾಗಿ ₹100 ದುಡಿತಾನೋ ಅವನೇ ಕಿಂಗು. ಯಾರನ್ನ ಕೀಳಾಗಿ ನೋಡ್ಬಾರ್ದು. ಬರೋರ್ ಮಕ್ಕಳು ಅದಕ್ಕೆ ತುಂಬ ಪ್ರಾಮಾಣಿಕವಾಗಿ ನಿರಂತರವಾಗಿ ಕೆಲಸ ಮಾಡ್ತಾ ಇರಬೇಕು, ಕನಸು ಕಟ್ಕೊಂಡಿರ್ಬೇಕು. ನಿರಂತರವಾಗಿ ಶ್ರಮ ಆಗ್ತಿದ್ರೆ ಖಂಡಿತ ನೀವೇನು ಅನ್ಕೊಂಡಿದ್ದೀರ ಜೀವನದಲ್ಲಿ ಎಲ್ಲದೂ ಆಗುತ್ತೆ, ಎಲ್ಲ ಬಹಳ ಚೆನ್ನಾಗಾಗುತ್ತೆ. ನಾವು ದಯವಿಟ್ಟು ಅವಾಗವಾಗ ಒಂದ್ಸತಿ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಕೋಲಾರಕ್ಕೆ ಬಂದು ತಮ್ಮ ಅಭಿಮಾನ ಕೋಲಾರದವರು ಸುಮ್ಮನೆ ಕೊಡೋದಿಲ್ಲ ಸರ್. ಒಂದು ಸತಿ ಅಭಿಮಾನ ಕೊಟ್ಟರೆ ಅವರು ನಮ್ಮ ಹೃದಯ ಇಟ್ಕೊಳ್ತಾರೆ. ಚೆನ್ನಾಗಿ ಕೆಲಸ ಮಾಡಿ, ಚೆನ್ನಾಗಿ ಬೆಳೀರಿ, ತಂದೆ ತಾಯಿನ ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ಳಿ. ಆ್ಯಂಡ್ ಇಲ್ಲೆಲ್ಲ ನಮ್ಮ ಮಕ್ಕಳಿಗೆಲ್ಲ ಚೆನ್ನಾಗಿ ಓದಿ ಅಂತ ಒಳ್ಳೆ ಎಜುಕೇಷನ್ ತಗೊಳ್ಳಿ, ಭಾಳ ಇಂಪಾರ್ಟೆಂಟು. ನೀವು ಎಷ್ಟು ಚೆನ್ನಾಗಿ ಓದಿ ಎಷ್ಟು ಚೆನ್ನಾಗಿ ಆಗ್ತೀರಾ ಅಷ್ಟು ಚೆನ್ನಾಗಿ ಎಲ್ಲರಿಗೂ ಖುಷಿ, ನಮಗಂತೂ ಭಾಳ ಖುಷಿ. ಥ್ಯಾಂಕ್ ಯು ಅಣ್ಣ. ನಿಮ್ಮ ಪ್ರೀತಿ ಯಾವಾಗಲೂ ಹಿಂಗೆ ಇರಲಿ. ಕನ್ನಡಿಗರು ಎಲ್ಲ ಕನ್ನಡ ಕಲಾವಿದರ ಮೇಲೆ, ಕನ್ನಡ ಸಿನಿಮಾ, ಸಾಹಿತ್ಯ, ನಾಟಕ ಎಲ್ಲ ಇಲ್ಲಿ ಬರೋ ಪ್ರತಿಯೊಬ್ಬರು ಕಲಾವಿದರು ಎಲ್ಲರ ಮೇಲೂ ಕೂಡ ನಿಮ್ಮ ಆಶೀರ್ವಾದ ಯಾವತ್ತೂ ಹಿಂಗೆ ಇರಲಿ. ಥ್ಯಾಂಕ್ ಯು. ಎಸ್ ಮುರಳಿಗೌಡ ಅವ್ರಿಗೂ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಅವರು ಇನ್ನೂ ಹೆಚ್ಚೆಚ್ಚು ಕೆಲಸಗಳನ್ನ ಮಾಡಲಿ, ಇನ್ನೂ ಹೆಚ್ಚು ಎತ್ತರಕ್ಕೆ ಅವರು ಜನಸೇವೆ ಮಾಡುವಷ್ಟು ಇನ್ನೂ ಬಹಳ ಎತ್ತರಕ್ಕೆ ಬೆಳೀಲಿ ಅಂತ ಹೇಳಿ ವಿಶ್ ಮಾಡ್ತೀನಿ. ಒಳ್ಳೆಯದಾಗಿ.